ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದು ಬಂದು ನಿಮಗೆ ವೆಡ್ನೆಸ್ಡೇ ಆಫ್ಟರ್ನೂನ್ ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ಇವಾಗ ನಾನು ಒಂದು ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪ್ಯಾನಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು, ಅಂದರೆ ಜಸ್ಟ್ ಇದನ್ನು ಸ್ಟೀಮ್ ಥರ ಮಾಡ್ಕೋತಾ ಇದ್ದೀನಿ. ಅದನ್ನು ನೀರಲ್ಲೇ ಹಾಕ್ಕೊಂಡು ಬೇಯಿಸ್ಕೋತಾ ಇಲ್ಲ. ಅದಕ್ಕೆ ಮೊಳಕೆ ಕಟ್ಟಿದ ಕಾಳುಗಳು ಮತ್ತು ಕಾರ್ನ್ಸು ಮತ್ತು ಕ್ಯಾಬೇಜು, ಎಲೆಕೋಸು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡು, ಅದಕ್ಕೆ ಸ್ವಲ್ಪ ಒಂದು 2-3 ಮಶ್ರೂಮ್ನು ಕೂಡ ಹಾಕ್ಕೊಂಡು ನಾನು ಅದನ್ನು ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ಸ್ಟೀಮ್ ಮಾಡಿಕೊಂಡ್ರೆ ಒಂಥರ ಬೇರೆ ಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಇನ್ನೊಂದು ಬೌಲಿಗೆ ನಾನು ಕುಕ್ಕುಂಬರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ. ಅದಕ್ಕೆ 2-3 ಸ್ಪೂನಷ್ಟು ನೀವು ಯೋಗರ್ಟ್ ಆದರೂ ಹಾಕ್ಕೋಬೋದು, ಇಲ್ಲ ಮೊಸರು ಹಾಕ್ಕೋಬೋದು. ಅದನ್ನು ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಸೈಡಲ್ಲಿ ಇಡ್ತೀನಿ. ಇವಾಗ ನಾನು ಅದೇನು ಸ್ಟೀಮ್ ಮಾಡಿರ್ತೀನಲ್ಲ, ಆ ಸ್ಟೀಮ್ ಜೊತೆಗೆ ಇದನ್ನು ಸ್ಟೀಮ್ ಮಾಡಿರೋ ವೆಜಿಟೇಬಲ್ಸ್ ಜೊತೆಗೆ ಇದನ್ನು ಮಿಕ್ಸ್ ಮಾಡಬೇಕು. ಇದು ಒಂದು ಹೆಲ್ದಿ ಸಲಾಡು. ಮತ್ತು ಇದಕ್ಕೆ ಸ್ವಲ್ಪ ಕೋರಿಯಾಂಡರ್ ಪೌಡರ್ ಕೂಡ ಹಾಕ್ಕೊಂಡು, ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು, ಕೋರಿಯಾಂಡರ್ ಪೌಡರ್ ಅಲ್ಲ, ಕೋರಿಯಾಂಡರ್ ಲೀವ್ಸ್ ಹಾಕ್ಕೊಂಡು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಒಂದೇ ಒಂದು ಎಸಳು ಬೆಳ್ಳುಳ್ಳಿನ ಅದಕ್ಕೆ ಸ್ವಲ್ಪ ಗ್ರೇಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ಇದು ಕೂಡ ಸ್ಟೀಮ್ ಆಗಿದೆ. ಒಂದು 10 ಮಿನಿಟ್ಸ್ ಸ್ಟೀಮ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿನೂ ಏನು ಸ್ಟೀಮ್ ಮಾಡೋದೇನು ಬೇಡ. ಇವಾಗ ಅದು ಬೆಂದಿರೋದೆಲ್ಲ ಕಾಳು, ಮೊಳಕೆ ಕಾಳು ಕೂಡ ಹಾಕಿದ್ದೀನಿ, ಹೆಸರು ಕಾಳನ್ನ. ಅದ್ರ ಜೊತೆಗೆ ಇದನ್ನೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡ್ರೆ ಆಯಿತು. ಒಂದು ಸಲಾಡ್ ರೆಡಿ. ಮತ್ತು ಸ್ವಲ್ಪ ಕುಕ್ಕುಂಬರ್, ನೀವು ಎಲ್ಲ ಥರ ವೆಜ್ಜೀಸ್ಗಳ್ನೂ ಹಾಕೋಬೋದು, ಯಾವುದೇ ಹಾಕ್ಕೊಂಡ್ರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಒಂದು ಸಲಾಡು ನಾವು ಮಾಡ್ಕೊಳ್ಳೋ ಅಂಥದ್ದು. ತುಂಬ ಟೇಸ್ಟಿ ಕೂಡ, ತುಂಬ ಹೆಲ್ದಿ ಕೂಡ. ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರಾ ಅವರು ಇದನ್ನು ನೀವು ನಿಮ್ಮ ಲಂಚಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಅದ್ರ ಜೊತೆಗೆ ನಾನು ಸ್ವಲ್ಪ ಫ್ರೂಟ್ಸ್ಗಳ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಥರ ಫ್ರೂಟ್ಸ್, ಪಪಾಯ ಮತ್ತು ಪೊಮೊಗ್ರೆನೇಟು ಮತ್ತು ಆ್ಯಪಲ್ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕಡೆ ರೈಸಿಗೆ ಇಟ್ಕೊತಿದ್ದೀನಿ. ನನ್ನ ಹಸ್ಬೆಂಡು ಕೂಡ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ಮಧ್ಯಾಹ್ನ. ಹಾಗಾಗಿ ಅವ್ರು ಬರ್ತೀನಿ ಅಂದರೆ ನಾನು ಆಲ್ಮೋಸ್ಟ್ ಮುದ್ದೆ ಮಾಡೇ ಮಾಡ್ತೀನಿ. ಅವ್ರಿಗೆ ಮಧ್ಯಾಹ್ನ ಆ್ಯಕ್ಚುಲಿ ಇದ್ದರೆ ಮುದ್ದೆ ಇರಬೇಕು, ಮತ್ತು ಈವ್ನಿಂಗು ಕೂಡ ಇಲ್ಲ ಮುದ್ದೆ ಮತ್ತು ಇಲ್ಲ ಚಪಾತಿ ಇಲ್ಲ ರೊಟ್ಟಿ ಈ ಥರ ಮಾಡ್ತೀನಿ. ಅನ್ನಗಿಂತ ಅವರಿಗೆ ಜಾಸ್ತಿ ಇದನ್ನೇ ಇಷ್ಟ ಆಗುತ್ತೆ. ಹಾಗಾಗಿ ಅವ್ರು ಬಂದರೆ ಮಾತ್ರ ಮುದ್ದೆ ಮಾಡ್ತೀನಿ, ಇಲ್ಲಾಂದರೆ ನಾನು ಮುದ್ದೆ ಏನೂ ಮಾಡೋದಕ್ಕೆ ಹೋಗಲ್ಲ. ಹಾಗಾಗಿ ಅವ್ರು ಬರ್ತೀನಿ ಅಂತ ಹೇಳಿದ್ರು ಅಂದ್ಬಿಟ್ಟು ಹಾಗಾಗಿ ಸ್ವಲ್ಪ ಮುದ್ದೆ ಮಾಡಿದೆ. ಸ್ವಲ್ಪ ಸಾಂಬಾರು ಹಾಗೆ ಇತ್ತು, ವೆಜಿಟೇಬಲ್ ಸಾಂಬಾರು ಕೂಡ, ಅದನ್ನು ಕೂಡ ಬಿಸಿ ಮಾಡ್ತಾಯಿದ್ದೀನಿ. ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನನೂ ಕೂಡ ನಮ್ಮ ಮನೇಲಿ ಜಾಸ್ತಿ ತಿನ್ನಲ್ಲ. ಮುದ್ದೆ ಮಾಡಿದರೆ ಇನ್ನು ನಮ್ಮ ಅಜ್ಜಿನೂ ಮುದ್ದೆ ಒಂದು ತಿಂತಾರೆ, ಇವರು ಅಷ್ಟೇ ಮುದ್ದೆ ತಿಂತಾರೆ, ರೈಸ್ ತಿನ್ನೋಕ್ಕೆ ಹೋಗೋದಿಲ್ಲ. ನಾನ್ ವೆಜ್ ಸಾಂಬಾರಾದರೆ ಒಂದು ಸ್ವಲ್ಪ ರೈಸ್ ಹಾಕಿಸ್ಕೋತಾರೆ, ಇಲ್ಲ ಅಂತಂದರೆ ರೈಸ್ ಸ್ಕಿಪ್ ಮಾಡಿಬಿಡ್ತಾರೆ. ನಾನು ಸ್ವಲ್ಪ ಚಿಕ್ಕ ಮುದ್ದೆ ತೊಗೊಂಡು ಸ್ವಲ್ಪ ಅನ್ನನ ತೊಗೋತೀನಿ. ವೆಜಿಟೇಬಲ್ಸು ಮತ್ತು ಸಲಾಡ್ಸು ಈ ಥರ ತೊಗೋತೀನಿ ಜಾಸ್ತಿ. ಇವಾಗ ಆಲ್ಮೋಸ್ಟು ಮುದ್ದೆ ಕೂಡ ಆಗಿದೆ. ಮತ್ತು ವೆಜಿಟೇಬಲ್ ಸಾಂಬಾರು ಇತ್ತು, ಅದ್ರ ಜೊತೆಗೆ ಸ್ವಲ್ಪ ಮಜ್ಜಿಗೆ ಸಾಂಬಾರು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಏಕೆಂದರೆ ನೆನ್ನೆದೇ ಸಾಂಬಾರು ಸ್ವಲ್ಪ ಇದ್ದಿದ್ದರಿಂದ ಈವ್ನಿಂಗ್ ಬೇರೆ ರೊಟ್ಟಿ ಮಾಡಿಬಿಟ್ಟಿದೆ, ಹಾಗಾಗಿ ಸಾಂಬಾರು ಹಾಗೆ ಉಳ್ಕೊತು. ಮತ್ತು ನೆಕ್ಸ್ಟ್ ಡೇ ಅದೇ ಕೊಡಬೇಕು ಅವರಿಗೆ ಅಂದರೆ ಅದು ಕೂಡ ಸ್ವಲ್ಪ ಬೇಜಾರು. ಅವರು ಕೂಡ ಪಾಪ ಹೊರಗಡೆ ಎಲ್ಲ ಕೆಲಸ ಮಾಡಿ ಬಂದಿರ್ತಾರಲ್ವ. ನೋಡಿ ಮುದ್ದೆ ಕೂಡ ಬೆಂದಿದೆ. ಹಾಗಾಗಿ ಮುದ್ದೆನ ಚೆನ್ನಾಗಿ ಗಂಟಿಲ್ದಂಗೆ ತಿರುಗಿಬಿಟ್ಟು, ಅಂಟಬಾರ್ದು, ಆವಾಗ ಕಟ್ಟಿದರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೋಡಿದೆ ಅಂಟ್ತಿದೆಯಾ ಏನು ಅಂತ, ಒಂದು 2 ನಿಮಿಷ ಕುಕ್ ಮಾಡಿಬಿಟ್ಟು ಇವಾಗ ಅದೊಂದು ಸ್ವಲ್ಪ ಬೇಯಲಿ ಅಂತ ಹೇಳಿ ಈಗ ಮಜ್ಜಿಗೆ ಸಾರಿಗೆ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಜ್ಜಿಗೆ ಸಾರಿಗೆ ರೆಡಿ ಮಾಡ್ಕೊತಿದ್ದೀನಿ. ಇದು ಮಜ್ಜಿಗೆ ಸಾರಿಗೆ ಸ್ವಲ್ಪ ಒಂದು ತವಾ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು 5-6 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ಒಂದೇ ಒಂದು ಈರುಳ್ಳಿ ಮತ್ತು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅಷ್ಟೊತ್ತಿಗೆ ನಾನು ಚಿಕ್ಕ ಜಾರಿಗೆ ಒಂದೇ 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಕಡಲೆ ಮತ್ತು ಒಂಚೂರು 1 ಸ್ಪೂನಷ್ಟು ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಇದು ನಮ್ಮಮ್ಮ ಮಾಡೋ ಥರ. ನಮ್ಮಮ್ಮ ಮಾಡೋ ಮಜ್ಜಿಗೆ ಸಾರು ನನಗೆ ತುಂಬ ಇಷ್ಟ. ಬಟ್ ಅವ್ರು ಮಜ್ಜಿಗೆ ಸಾರಿಗೆ ಒಂದು ಕಾಳು ಕೂಡ ಹಾಕೋರು, ಬಟ್ ನಾನು ಹಾಕೋಲ್ಲ, ಅದು ನನ್ನ ಹಸ್ಬೆಂಡಿಗೆ ಇಷ್ಟ ಆಗಲ್ಲ ಅಂತ. ಅದು ಒಣ ಕಾಳನ್ನ ಬೇಯಿಸ್ಬಿಟ್ಟು ಹಾಕ್ತಾ ಇದ್ದಿದ್ದು. ಇವಾಗ ನಾನು ಕಾಳೇನೂ ಹಾಕ್ತಾ ಇಲ್ಲ. ಯಾವಾಗ ಮುದ್ದೆ ಕೂಡ ಅದು ರೆಡಿಯಾಗಿತ್ತು, ಹಾಗಾಗಿ ಇದೆಲ್ಲ ತಣ್ಣಗಾಗಲಿ ಅಂತ ಬಿಟ್ಟು ಜಾರೊಳಗಡೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಮುದ್ದೆ ಕೂಡ ಕಟ್ಬಿಟ್ಟು ಹಾಟ್ ಬಾಕ್ಸಿಗೆ ಹಾಕಿಡ್ತೀನಿ.
ಹಾಟ್ ಬಾಕ್ಸಿಗೆ ಹಾಕಿದ್ರೆ ಅವ್ರು ಬರೋ ತನಕ ಬಿಸಿ ಬಿಸಿ ಆಗಿರುತ್ತೆ. ಅವ್ರಿಗೆ ತುಂಬಾ ಬಿಸಿ ಇಷ್ಟ ಆಗೋದಿಲ್ಲ, ಮೀಡಿಯಮ್ ಬಿಸಿ ಇರಬೇಕು ಅಷ್ಟೇ. ಹಾಗಾಗಿ ಅವ್ರು ಬರೋದು ಇನ್ನೂ 5 to 10 ಮಿನಿಟ್ಸ್ ಆಗುತ್ತೆ. ಹಾಗಾಗಿ ಅಷ್ಟೊತ್ತಿಗೆ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ಆಗಿತ್ತು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಗ್ರೈಂಡ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಅದಕ್ಕೆ ಜಸ್ಟ್ ಒಗ್ಗರಣೆ ಹಾಕೋದು ಅಷ್ಟೇ. ಇದನ್ನೆಲ್ಲ ಹಾಕಿ ಫ್ರೈ ಮಾಡಿದ್ರೆ ಬೇಗನೆ ಸಾಂಬಾರಾಗೋಗುತ್ತೆ. ಮತ್ತು ಈ ಚಳಿಗಾಲಕ್ಕೂ ಕೂಡ ಮಜ್ಜಿಗೆ ಸಾರು ತುಂಬ ಒಳ್ಳೆಯದು. ಈ ಶೀತ ಕೆಮ್ಮು ಜ್ವರ ಎಲ್ಲ ಬಂದಿರುತ್ತಲ್ಲ, ಆ ಟೈಮಲ್ಲಿ ಈ ಥರ ಮಜ್ಜಿಗೆ ಸಾರು ಮಾಡಿಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಇದು ಸ್ವಲ್ಪ ಖಾರವಾಗೇ ಇರಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಈಗ ಸ್ವಲ್ಪ ಒಂದು ಇದಕ್ಕೆ ನಾನು ಸ್ವಲ್ಪ ಎಣ್ಣೆ, ಸ್ವಲ್ಪ ಮಸ್ಟರ್ಡು, ಸಾಸಿವೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ರುಬ್ಬಿರೋ ಅಂಥ ಮಿಶ್ರಣ ಹಾಕ್ಕೊಂಡು ಸ್ವಲ್ಪ ಎಷ್ಟು ಬೇಕು ನೀರು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈ ಟೈಮಲ್ಲಿ, ಏಕೆಂದರೆ ಮಜ್ಜಿಗೆನೂ ಕೂಡ ಆ್ಯಡ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊತಿದ್ದೀನಿ. ಚೆನ್ನಾಗಿ ಕುದಿಬೇಕದು. ಚೆನ್ನಾಗಿ ಕುದ್ದು ಈ ಟೈಮಲ್ಲೇ ಎಲ್ಲ ಟೇಸ್ಟ್ ಉಪ್ಪು ಎಲ್ಲ ನೋಡಿಕೊಂಡ್ರೆ ಸರಿ ಹೋಗುತ್ತೆ. ಯಾಕೆಂದರೆ ನಾನು ಮಜ್ಜಿಗೆ ಹಾಕಿದ ಮೇಲೆ ಕುದಿಸಲ್ಲ. ಈಗ ಗ್ಯಾಸ್ ಆಫ್ ಮಾಡಿ ನಾನು ಮಜ್ಜಿಗೆ ಹಾಕಿಬಿಟ್ಟು ಅದನ್ನು ಕ್ಲೋಸ್ ಮಾಡ್ತೀನಿ. ಇಷ್ಟೇ ಇವತ್ತು ನೋಡಿ ನನ್ನ ಪ್ಲೇಟ್ ಈ ಥರ ಇರುತ್ತೆ. ಸ್ವಲ್ಪ ಮುದ್ದೆ, ಒಂದಿಷ್ಟೇ ಇಷ್ಟು ಅನ್ನ, ಸ್ವಲ್ಪ ಪಲ್ಯ, ಸಲಾಡು ಮತ್ತು ಸಾರು ಮತ್ತು ಒಂದು ಫ್ರೂಟ್ ಬೌಲ್ ಇರುತ್ತೆ. ಇಷ್ಟೇ ನನ್ನ ರೆಸಿಪಿ. ನಾನು ಏನು ತೊಗೋತೀನಿ ಆ ಥರ ಈಗ ಸ್ವಲ್ಪ ವೆಯ್ಟ್ ಲಾಸ್ ಜರ್ನಿಯಲ್ಲಿರೋದ್ರಿಂದ ನಾನು ಇವಾಗ ಈ ಥರ ಮೇಂಟೈನ್ ಮಾಡ್ತಾಯಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಇದಕ್ಕೆ ನನ್ನ ವೆಡ್ನೆಸ್ಡೇ ವ್ಲಾಗ್, ಆಫ್ಟರ್ನೂನ್ ವ್ಲಾಗ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ.